ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಒಂದು ಸಿಂಪಲ್ ಆಗಿ ರಸಂ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ ನಿಂಬೆಹಣ್ಣಿನ ರಸಂ, ಗಾರ್ಲಿಕ್ ಲೆಮನ್ ರಸಂ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಒಳಗಡೆ 1 ಟೀ ಸ್ಪೂನ್ ಉದ್ದಿನಬೇಳೆ ಒಂಚೂರು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಹೊತ್ತು ಉದ್ದಿನಬೇಳೆ ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ತಿದ್ದ ಹಾಗೆ ಧನಿಯಾ 1 ಟೀ ಸ್ಪೂನ್, ಜೀರಿಗೆ 1 ಟೀ ಸ್ಪೂನ್, ಮೆಣಸು 6 ಕಾಳು, ಇದೆಲ್ಲ ಒಳ್ಳೆ ಘಮ ಬರೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಒಳ್ಳೆ ಘಮ ಬರ್ತಾ ಇದೆ. ಈ ಟೈಮಲ್ಲಿ 2 ಉಂಡೆ ಅಂದರೆ ಒಂದು 10 ಎಸ್ಲು ಬೆಳ್ಳುಳ್ಳಿ. ಮೇಯ್ನ್ ಇದು ಬೆಳ್ಳುಳ್ಳಿ ನಿಂಬೆಹಣ್ಣಿನ ರಸಂ ಆಗಿರೋದ್ರಿಂದ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹಾಕೋಬೇಕು. ಜೊತೆಯಲ್ಲೇ 1/4 ಕಪ್ಪು ಹಸಿ ತೆಂಗಿನ ತುರಿ. ಈ ತೆಂಗಿನ ತುರಿನ ಹಾಕೊಂಡು 1 ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು. ಹಸಿ ಕೊಬ್ಬರಿ ಜಾಗದಲ್ಲಿ ಒಣ ಕೊಬ್ಬರಿ ಕೂಡ ನೀವು ಹಾಕೋಬಹುದು. ಜಾಸ್ತಿ ಕ್ವಾಂಟಿಟಿಯಲ್ಲಿ ಇದನ್ನು ಮಾಡಿ ಸ್ಟೋರ್ ಮಾಡಿ ಕೂಡ ಇಟ್ಕೋಬಹುದು. ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಹುರಿದಿರೋ ಐಟಮ್ ಎಲ್ಲ ತಣ್ಣಗಾದ ನಂತರ ಮಿಕ್ಸರ್ ಜಾರ್ ಒಳಗಡೆ ಹಾಕೊಂಡು ಪುಡಿ ಮಾಡ್ಕೊಳ್ತೀನಿ. ಆದಷ್ಟು ಎಷ್ಟು ಪುಡಿ ಆಗುತ್ತೆ ಅಷ್ಟು ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಒಳಗಡೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂಚೂರು ಬಿಸಿ ಆಗ್ತಿದ್ದ ಹಾಗೆ 1/4 ಟೀ ಸ್ಪೂನ್ ಸಾಸಿವೆ ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗಲಿ. ಸಾಸಿವೆ ಒಂಚೂರು ಸಿಡಿಯೋಕ್ಕೆ ಶುರು ಆಗ್ತಿದ್ದ ಹಾಗೆ ಹಸಿಮೆಣಸಿನ್ಕಾಯಿ 3 ಅಥವಾ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಒಣಗಿದ ಮೆಣಸಿನ್ಕಾಯಿ 3, ಕರಿಬೇವಿನ ಸೊಪ್ಪು 2 ಗರಿ. ಇದಿಷ್ಟನ್ನು ಫ್ರೈ ಮಾಡ್ಕೊಳ್ತೀನಿ. ಮೆಣಸಿನ್ಕಾಯಿಗಳೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದ ಹಾಗೆ 1 ಟೊಮೆಟೊ ಸಣ್ಣದಾಗಿ ಹೆಚ್ಕೊಂಡಿರೋವಂಥದ್ದು. ಈ ಟೊಮೆಟೊ ಒಂಚೂರು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಟೊಮೆಟೊ ಹಿಂಗೆ ಪ್ರೆಸ್ ಮಾಡಿದ್ರೇ ಗೊತ್ತಾಗ್ತಾ ಇದೆ ಸಾಫ್ಟ್ ಆಗಿದೆ ಅಂತ. ಇನ್ನು ಇದನ್ನು ಬೇಯಿಸ್ಕೊಳ್ತಾ ಇನ್ನೂ ಚೆನ್ನಾಗಿ ಸಾಫ್ಟ್ ಆಗುತ್ತೆ. 1/4 ಟೀ ಸ್ಪೂನ್ ಅರಶಿನ ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ನಾವು ಏನು ರುಬ್ಬಿಟ್ಕೊಂಡಿದ್ವಲ್ಲ ಪುಡಿ, ಅದನ್ನು ಹಾಕೊಳ್ತೀನಿ. ಈ ಮಸಾಲೆ ಪುಡಿ ನೀವು ಜಾಸ್ತಿ ಕ್ವಾಂಟಿಟಿ ಮಾಡಿಬಿಟ್ಟು ಬೇಕಾದರೂ ಹಾಕೋಬೋದು ಅಂತ ನಾನು ಅವಾಗಲೇ ನಿಮ್ಗೆ ಹೇಳಿದ್ದೀನಿ. ಈ ಪುಡಿ ಹಾಕೊಳ್ತಿದ್ದೆ ಹಾಗೆ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. 1 ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ 1/4 ಕಪ್ಪಷ್ಟು ತೊಗರಿ ಬೇಳೆನ ಚೆನ್ನಾಗಿ ಸಾಫ್ಟ್ ಆಗಿ ಬೇಯಿಸ್ಕೊಂಡಿದ್ದೀನಿ. 1/4 ಕಪ್ಗೆ 1 ಕಪ್ಪಷ್ಟು ನೀರು ಹಾಕಿ ಇವಾಗ 2 ಕಪ್ಪಷ್ಟು ನೀರು ಹಾಕೊಳ್ತೀನಿ. ಇದಕ್ಕೆ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಕುದಿಯೋದಕ್ಕೆ ಬಿಡೋಣ. ರಸಂ ಕನ್ಸಿಸ್ಟೆನ್ಸಿಗೆ ನೀವು ನೀರು ಹಾಕೊಂಡು ಹದ ಮಾಡ್ಕೋಬೇಕು. 1 ಕಪ್ಪಷ್ಟು ನೀರು ಹಾಕೊಂಡಿದ್ದೀನಿ. ಒಟ್ಟಾರೆ ಎಲ್ಲ ಬೇಳೆ ಬೇಯಿಸೋದಕ್ಕೂ ಸೇರಿಸಿದ್ರೆ 1 ಲೀಟ್ರ್ ಅಷ್ಟು ನೀರನ್ನ ಉಪಯೋಗಿಸ್ಕೊಂಡಿದ್ದೀನಿ. ಕುದಿ ಲೈಟಾಗಿ ಬರೋದಕ್ಕೆ ಶುರು ಆಗಿದೆ. ಈ ಟೈಮಲ್ಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ರುಚಿ ನೋಡಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಅಂದ್ಬಿಟ್ಟು, ಖಾರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಮೆಣಸಿನ ಪುಡಿ ಅಥವಾ 1 ಹಸಿಮೆಣಸಿನ್ಕಾಯಿನ ಸೀಳ್ಬಿಟ್ಟು ಹಾಕೋಬೋದು. ಇದು ಒಂದು 4 ರಿಂದ 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಮಧ್ಯದಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. 2 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಇವಾಗ 4 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತೀನಿ. ಸಣ್ಣ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು. ಇದು ಹಾಕೊಂಡ ನಂತರ 1-2 ನಿಮಿಷ ಕುದಿಸ್ಕೊಳ್ಳೋಣ. 5 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ನಿಂಬೆಹಣ್ಣಿನ ರಸನ ಹಿಂಡೋಣ. ನಾನು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ ಹಿಂಡ್ಕೊಳ್ತೀನಿ. ನಮಗೆ ಹುಳಿ ಸ್ವಲ್ಪ ಕಮ್ಮಿ. ನೀವು ಬೇಕಾದರೆ 1 ಉಂಡೆ ಪೂರ್ತಿ ನಿಂಬೆಹಣ್ಣಿನ ರಸ ಹಿಂಡ್ಕೊಳ್ಳಿ. ಯಾವಾಗಲೂ ಸ್ಟವ್ ಆಫ್ ಮಾಡಿದ ನಂತರನೇ ನಿಂಬೆಹಣ್ಣಿನ ರಸ ಹಾಕೋಬೇಕು. ನಿಂಬೆಹಣ್ಣಿನ ರಸ ಹಾಕ್ತಿದ್ದ ಹಾಗೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ರುಚಿ ನೋಡಬೇಕು. ನೀವು ಹುಳಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕೊಳ್ಳಿ. ಸರ್ವ್ ಮಾಡೋದಕ್ಕೆ ಬಿಸಿ ಬಿಸಿ ಬೆಳ್ಳುಳ್ಳಿ ನಿಂಬೆಹಣ್ಣಿನ ರಸಂ ರೆಡಿ ಇದೆ ನೋಡಿ. ಇದನ್ನಂತೂ ಬಿಸಿ ಬಿಸಿ ಅನ್ನದ ಜೊತೆನಾದರೂ ನೀವು ಸರ್ವ್ ಮಾಡ್ಬೋದು ಅಥವಾ ಕುಡಿಯೋದಕ್ಕೆ ಹಾಗೆ ಬೇಕಾದರೂ ಕೊಡ್ಬೋದು. ಅಷ್ಟು ರುಚಿಯಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರಸಂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.